ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದೂರಾಶೀಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಸಕಲ ಯತಿ ದಾಸವರೇಣ್ಯರನ್ನ ಶ್ರದ್ಧಾಭಕ್ತಿಯಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುಗ ಸಹೃದಯರಿಗೂ ಕೂಡ ವಂದಿಸ್ತಾ ಶ್ರೀ ಜಗನ್ನಾಥದಾಸಾರ್ಯರಿಂದ ರಚಿತವಾಗಿರುವಂತಹ ಫಲವಿದು ಬಾಳ್ದುದಕ್ಕೆ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನು ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ. ಇಂದು 12ನೆಯ ನುಡಿಯ ಯಥಾಮತಿ ಅರ್ಥಚಿಂತನೆಯನ್ನು ಮುಂದುವರಿಸೋಣ. ಗೃಹ ಕರ್ಮವ ಬ್ಯಾಸರದಲೆ ಪರಮೋತ್ಸಾಹದಲ್ಲಿ ಮಾಡುತ್ತ ಜಗದ ಮಹಿತನ ಸೇವೆ ಇದೆನು ತಲಿ ಮೋದದಿ ಅಹರಹರ್ಮನದಿ ಸಮರ್ಪಿಸುತ್ತಿಪ್ಪುದೇ ಫಲವಿದು ಬಾಳ್ದುದಕ್ಕೆ. ನಿನ್ನೆ ದಿನ ನೋಡಿದ್ವು ಗೃಹ ಕರ್ಮವನ್ನು ಅತ್ಯಂತ ಉತ್ಸಾಹದಿಂದ ಬೇಜಾರು ಪಟ್ಟುಕೊಳ್ಳದೆ ಮಾಡಬೇಕು. ಯಾಕೆ ಈ ಗೃಹ ಕರ್ಮಗಳನ್ನು ಒಂದು ರೀತಿಯಾಗಿರುವಂತಹ ಯಜ್ಞ ಎನ್ನುವಂತಹ ನಿಟ್ಟಿನಲ್ಲಿ ಮಾಡಬೇಕು. ಹರಿಸ್ಮರಣೆಯಿಂದ ಕೂಡಿರ್ತಕ್ಕಂತಹ ಎಲ್ಲ ಲೌಕಿಕ ಕರ್ಮಗಳು ಕೂಡ ಯಜ್ಞಗಳಾಗುವವು ಎಂದು ಹೇಳ್ತಾ ಇದ್ದಾರೆ. ಆದ್ದರಿಂದ ಗೃಹ ಕರ್ಮಗಳನ್ನು ಬೇಜಾರಿಲ್ಲದೆ ಮಹಿತನ ಸೇವೆ ಇದು ಜಗನ್ಮಾತೆಯಾಗಿರುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯರಿಗೆ ಹಿತವಾಗಿರುವಂತಹ ಜಗದೊಡೆಯರ ಆದ ಶ್ರೀ ಹರಿಯ ಸೇವೆ ಇದು ಎನ್ನುವಂತೆ ನಮ್ಮ ಗೃಹ ಕರ್ಮಾಚರಣೆಗಳನ್ನು ಮಾಡಬೇಕು. ಗೃಹ ಕರ್ಮಗಳನ್ನು ಮಾಡುವಾಗಲೇ ಅಚ್ಯುತ ಅನಂತ ಗೋವಿಂದ ಎನ್ನುವಂತಹ ಚಿಂತನೆಯೊಟ್ಟಿಗೆ ಮಾಡಿ ಎಂದು ಇಲ್ಲಿ ದಾಸಾರ್ಯರು ಸಂದೇಶವನ್ನು ಕೊಟ್ಟಿದ್ದಾರೆ. ಕುರು ಭುಂಕ್ಷ್ವ ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರದಿಯಾ ಸತತಂ ಅಂತ. ಅಂದರೆ ಹರಿಪಾದಗಳಲ್ಲಿ ವಿನಮ್ರವಾದ ಬುದ್ಧಿಯಿಂದ ನಿರಂತರವಾಗಿ ನಿಜವಾದ ಮತ್ತು ನಿಯತವಾದ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡ್ತಕ್ಕಂತಹ ಕರ್ಮಕ್ಕೆ ಉತ್ತಮವಾದ ಫಲ ಇದೆ, ಅಥವಾ ಕರ್ಮ ಮಾಡುವುದಕ್ಕೆ ಉತ್ತಮವಾದ ಫಲವನ್ನು ಅನುಭವಿಸು ಅಂತ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಹೀಗೆ ಇದರ ಒಂದು ಸಣ್ಣದಾಗಿರುವಂತಹ ರೂಪವೇ ಅಥವಾ ರೂಪವನ್ನೇ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂದರೆ ಮಾಡುವಂತಹ ಪ್ರತಿ ಕೆಲಸಗಳಲ್ಲಿಯೂ ಕೂಡ ಭಗವಂತನ ನಾಮಸ್ಮರಣೆ ಇರಬೇಕು. ಜೀವನದ ಸಾರ್ಥಕತೆಗೆ ಹರಿನಾಮಸ್ಮರಣೆ ಅತ್ಯಂತ ಅತ್ಯಗತ್ಯವಾಗಿರ್ತಕ್ಕಂತಹ ವಿಷಯವಾಗಿದೆ. ಹಾಗೆ ಈ ಕಲಿಯುಗದಲ್ಲಿ ಹರಿನಾಮವನ್ನು ನೆನೆದರೆ ಕುಲಕೋಟಿಗಳು ಉದ್ಧಾರ ಆಗುತ್ತೆ ಅನ್ನೋದು ಕೂಡ ದಾಸಾರ್ಯರ ಮಾತಾಗಿದೆ. ಈ ಹರಿಸ್ಮರಣೆಯಿಂದ ಕೂಡಿರ್ತಕ್ಕಂತಹ ಎಲ್ಲ ಕೆಲಸಗಳು ಕೂಡ ಯಜ್ಞಗಳು ಅಂತ ಆಗತ್ತೆ. ಹಾಗಾಗಿ ಈ ಗೃಹ ಕರ್ಮಗಳನ್ನು ಮಾಡುವಾಗ ಬೇಜಾರು ಪಟ್ಟುಕೊಳ್ಳದೇನೆ ಮಹಿತನ ಸೇವೆ ಇದು ಎನ್ನುವಂತೆ ಅತ್ಯಂತ ಉತ್ಸಾಹದಿಂದ ಮಾಡಬೇಕು. ಜಗದ ಯಾರು ಜಗದ ಅಂದರೆ 3 ಲೋಕದ ಒಡೆಯನಾಗಿರ್ತಕ್ಕಂಥವರು ಶ್ರೀಹರಿ. ಅದರೊಟ್ಟಿಗೆ ಜಗದ ಅಂದರೆ ಈ ತ್ರಿಧಾಮ ಅನ್ನುವಂತಹ ಶ್ರೀಹರಿ. ತ್ರಿಧಾಮ ಅಂದರೆ ಈ ವೈಕುಂಠ, ಅನಂತಾಸನ ಮತ್ತು ಶ್ವೇತದ್ವೀಪ, ಈ 3 ತನ್ನ ಮನೆಗಳನ್ನು ಕೊಡುವಂಥವರು. ಅಂದರೆ ಕೊಡುವವರು ಯಾರು? ಅವರೇ ಶ್ರೀಮನ್ನಾರಾಯಣ. ಅಂದರೆ ಮೋಕ್ಷವನ್ನು ಕೊಡ್ತಕ್ಕಂತಹ ಈ ಜಗದ ಈ ಜಗ ಯಾವುದು? ಈ 3 ಲೋಕಗಳು, 3 ಧಾಮಗಳನ್ನು ಕೊಡ್ತಕ್ಕಂಥವರು ಯಾರು? ಅವರೇ ಶ್ರೀಹರಿ. ಮಹಿತನ ಆಲ್ರೆಡಿ ನೋಡಿದ್ವಲ್ಲ. ಈ ರೀತಿಯಾಗಿ ಶ್ರೀಹರಿಯ ಸೇವೆ ಇದು ಮೂಜಗದ ಮಹಿತನ ಅಂದರೆ
ಶ್ರೀ ರಮಾದೇವಿಯರಿಗೆ ಅತ್ಯಂತ ಹಿತವಾಗಿರುವಂತಹ ಶ್ರೀಹರಿ ಅವರೇ ಜಗದ ಒಡೆಯರು ಅಥವಾ ಜಗವನ್ನು ಕೊಡುವವರು. ಈ ಮೋಕ್ಷ ಎನ್ನುವಂತಹ ಈ 3 ಧಾಮಗಳೇನು ಇವೆಯಲ್ಲ, ಅನಂತಾಸನ, ವೈಕುಂಠ, ಶ್ವೇತದ್ವೀಪ, ಕೊಡುವವರು, ಈ 3 ಜಗವನ್ನು ಕೊಡ್ತಕ್ಕಂಥವರು ಅಂದರೆ ಮೋಕ್ಷವನ್ನು ಕೊಡ್ತಕ್ಕಂತಹ ಆ ಮಹಿತನ ಶ್ರೀಹರಿಯ ಸೇವೆ ಇದು ಎನ್ನುತ್ತಲಿ ಅತ್ಯಂತ ಭಕ್ತಿಯಿಂದ ಪ್ರೀತಿಯಿಂದ ಮಾಡಬೇಕು. ಮೋದದಿ ಸಂತೋಷದಿಂದ ಅಹರಹರ್ ಅಂದರೆ ಕಂಟಿನ್ಯೂಸ್ ಆಗಿ ನಿರಂತರವೂ ಎಡಬಿಡದೆ ಮನಸ್ಸಿನಿಂದ ಅಹರಹರ್ ನಿತ್ಯವೂ ಸಮರ್ಪಿಸುತ್ತಿಪ್ಪುದೆ. ಈ ರೀತಿಯಾಗಿ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡಬೇಕು. ಹೇಗೆ? ಅತ್ಯಂತ ಹರ್ಷದಿಂದ ಮಾಡಬೇಕು ಅನ್ನುವಂತಹದ್ದನ್ನು ಇಲ್ಲಿ ದಾಸಾರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಜಗದ ಮಹಿತನ ಸೇವೆ ಇದು ಎನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಕರ್ಮಾಚರಣೆಗಳು ಇರಬೇಕು. ಇನ್ನೊಂದು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಚಿಂತನೆ, ವಿಶೇಷ ಚಿಂತನೆಯನ್ನು ಕೂಡ ಇಲ್ಲಿ ದಾಸಾರ್ಯರು ನಮಗೆ ಕೊಡ್ತಾ ಇದ್ದಾರೆ. ಗ್ರಹ ಎಂದರೆ ಮನೆ ಅನ್ನೋದನ್ನು ಈ ನಮ್ಮ ದೇಹಕ್ಕೂ ಕೂಡ ನಾವು ಅನುಸಂಧಾನವನ್ನು ಮಾಡಿಕೊಳ್ಬಹುದು. ಅಂದರೆ ಈ ದೇಹದಿಂದ ಮಾಡ್ತಕ್ಕಂತಹ ಕರ್ಮಗಳು ಅಂದರೆ ಅವೇ ಈ ದೈಹಿಕ ಕರ್ಮಾಚರಣೆಗಳನ್ನು ಯಾವ ರೀತಿಯಾಗಿ ದೈಹಿಕ ಕರ್ಮಾಚರಣೆಗಳನ್ನು ಮಾಡ್ತೇವೆಯೋ ಅದೇ ನಿಟ್ಟಿನಲ್ಲಿ ಭಗವಂತನ ಸ್ಮರಣೆಯನ್ನು ಕೂಡ ಮಾಡಬೇಕು. ಮನೆಯಲ್ಲಿ ಮಾಡುವಂತಹ ಎಲ್ಲ ಕೆಲಸಗಳನ್ನು ಕೂಡ ನಾವು ಭಗವಂತನ ಸೇವೆ ಎನ್ನುವಂತಹ ನಿಟ್ಟಿನಲ್ಲಿ ಮಾಡಬೇಕು. ಈ ಸಾಮಾನ್ಯವಾದ ಸರ್ಕಾರಿ ಕೆಲಸವನ್ನೇ ಭಗವಂತನ ಸೇವೆ ಎನ್ನುವಂತಹ ನಿಟ್ಟಿನಲ್ಲಿ ಮಾಡುವಂತೆ ಒಂದು ಸಾಮಾನ್ಯವಾದ ಮಾತಿದೆ ಅಲ್ವಾ, ಸರ್ಕಾರಿ ಕೆಲಸ ಭಗವಂತನ ಕೆಲಸ ಅಂತ. ನೋಡಿ, ಇನ್ನು ಈ ಮಾಡುವಂತಹ ಕೆಲಸವೂ ಕೂಡ ಭಗವಂತನ ಕೆಲಸವೇ, ಭಗವಂತನ ಸೇವೆಯೇ ಎನ್ನುವಂತಹ ನಿಟ್ಟಿನಲ್ಲಿ ಮಾಡಬೇಕು. ಬೇಜಾರಿಲ್ಲದೆ ಮಾಡಬೇಕು, ದುಡಿಯಬೇಕು. ಅದಕ್ಕೆ ದಾಸರು ಹೇಳ್ತಾರಲ್ವಾ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಅಂತ. ಭಗವಂತನ ಸೇವೆಗಾಗಿ ನಮ್ಮನ್ನು ಮೀಸಲಿಡಬೇಕು, ಭಗವಂತನ ಕಾರ್ಯಗಳಿಗಾಗಿ ನಾವು ದುಡಿಯಬೇಕು. ಹಾಗಾದಾಗ ಮಾತ್ರ ಅದು ನಾವು ಮಾಡುವಂತಹ ಎಲ್ಲ ಕೆಲಸಗಳು ಕೂಡ ಭಗವಂತನಿಗೆ ಮುಟ್ಟುತ್ತವೆ. ಅಂತಹ ಕೆಲಸವನ್ನು ನಾವು ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ನಾವು ಜೀವಿಸಿದ್ದಕ್ಕೆ ಉತ್ತಮವಾದ ಫಲ, ಆಮುಷ್ಮಿಕ ಫಲ ದೊರೆಯುತ್ತೆ ಎಂದು ಇಲ್ಲಿ ದಾಸಾರ್ಯರು ಹೇಳ್ತಾ ಇದ್ದಾರೆ. ಯದ್ಯಪಿ ನೋಡಿ, ಈ ವೇದಗಳನ್ನು ಪಠನೆ ಮಾಡಬೇಕು, ಅದರೊಟ್ಟಿಗೆ ಈ ವನಕ್ಕೆ ಹೋಗಿ ತಪಸ್ಸನ್ನು ಆಚರಣೆ ಮಾಡಬೇಕು. ಇದು ಯಾರಿಗೂ ಸಾಧ್ಯವಾಗಲ್ಲ, ಸಾಧಕರಿಗೆ ಸಾಧ್ಯ. ಆದರೆ ನಮ್ಮಂತಹ ಪಾಮರರಿಗೆ, ಸಂಸಾರದಲ್ಲಿ ಇರ್ತಕ್ಕಂಥವರಿಗೆ ಇದು ಅಸಾಧ್ಯ, ಅದು ಸಾಧ್ಯವಾಗಿರ್ತಕ್ಕಂತಹ ಕೆಲಸ. ಅದರಲ್ಲಿಯೂ ಸ್ತ್ರೀಯರಿಗೆ ವೇದಗಳ ಪಠನೆ ಇಲ್ಲ, ಬೇರೆ ಪೂಜೆ, ಭಗವಂತನ ಸೇವೆಗೆ ಅಥವಾ ಭಗವಂತನ ಪೂಜೆಗೆ ಅಧಿಕಾರ ಇಲ್ಲ. ಅಂಥವರು ಹೇಗೆ ಮಾಡಬಹುದು ಅಂದರೆ, ಈ ನಿತ್ಯದ ಮನೆ ಕೆಲಸಗಳಲ್ಲಿಯೇ ಈ ಭಗವಂತನ ಚಿಂತನೆಯನ್ನು ಮಾಡ್ತಾ ವೇದಗಳ ಅಧಿಕಾರ ಇರುವಂತಹ ಪುರುಷರಿಗೆ ಎಷ್ಟು ಫಲ ಉಂಟೋ ಅದರಷ್ಟೇ ಫಲವು ಕೂಡ ನಿತ್ಯದ ಮನೆ ಕೆಲಸವನ್ನು ಮಾಡ್ತಕ್ಕಂತಹ ಸ್ತ್ರೀಯರಿಗೆ ಶ್ರೀಹರಿ ಕೊಟ್ಟಿದ್ದಾರೆ. ಇದು ಒಂದು ಆಫರ್ ಥರ ನಮಗೆ. ಎಲ್ಲ ಸ್ತ್ರೀಯರು ಕೂಡ ಈ ರೀತಿಯಾಗಿರುವಂತಹ ಮನಸ್ಥಿತಿಯೊಡನೆ ಮನೆ ಕೆಲಸಗಳನ್ನು ಮಾಡ್ತಾ ಭಗವಂತನ ಚಿಂತನೆಯನ್ನು ಮಾಡಬೇಕು. ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ಹಲ್ಲುಜ್ಜುವಾಗ ಶ್ರೀಮನ್ನಾರಾಯಣನ ಸ್ಮರಣೆ, ಹೀಗೆ ಪ್ರತಿಯೊಂದು ಬೆಳಗ್ಗೆ ಎದ್ದು ಹಲ್ಲುಜ್ಜುವುದರಿಂದ ಹಿಡಿದು ಕೊನೆಗೆ ಮಲಗುವವರೆಗೂ ಕೂಡ ಭಗವಂತನ ಚಿಂತನೆಯಲ್ಲಿಯೇ ಶ್ರೀಹರಿ ಇದು ಎಲ್ಲ ಮಾಡುವಂತಹ ಕರ್ಮಾಚರಣೆಗಳು ನಿನ್ನ ಸೇವೆ ಎನ್ನುವಂತಹ ಅನುಸಂಧಾನಪೂರ್ವಕವಾಗಿ ಕೆಲಸ ಮಾಡಿದಾಗ ಅದು ಶ್ರೀಹರಿಗೆ ಪ್ರೀತಿಯಾಗತ್ತೆ. ನಾವು ಜೀವಿಸಿದ್ದಕ್ಕೆ ಅದು ಒಂದು ಉತ್ತಮವಾದ ಫಲ ಬರುತ್ತೆ. ಹಾಗೆ ಮಹಿತನ ಸೇವೆ ಇದು ಎನ್ನುತ್ತಲಿ ಅಹರಹರ್ ಮನದಿ ದಿನನಿತ್ಯವೂ ಕೂಡ ಸಮರ್ಪಿಸಬೇಕು ಭಗವಂತನಲ್ಲಿ. ಈ ಸಕಲ ಕಾರ್ಯಗಳು ಎಲ್ಲವನ್ನೂ ಕೂಡ ನಾವು ಸಮರ್ಪಣೆಯನ್ನು ಮಾಡಬೇಕು ಅನ್ನುವಂತಹದ್ದನ್ನು ದಾಸಾರ್ಯರು ಈ ನುಡಿಯಲ್ಲಿ ಹಿಡಿದಿಟ್ಟಿದ್ದಾರೆ. ಮುಂದೆ 13ನೆಯ ನುಡಿಯಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನಾಳೆ ದಿನ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ, ಇಂದಿನ ಈ ಚಿಂತನೆಯನ್ನು ದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯ ಪಾದಗಳಲ್ಲಿ ಸಮರ್ಪಣೆಯನ್ನು ಮಾಡ್ತಾ, ಪತಿ ಅಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಂದೇನದ ಸ್ವಾಮಿ, ಸಕಲವೂ ನಿಮ್ಮದೇ. ನಾಹಂ ಕರ್ತ ಹರಿಕರ್ತ ಹರೇ ಶ್ರೀನಿವಾಸ.